ಹಲೋ ಇವರೊಂದು ದಿಶಿ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ ಇವತ್ತು ನಾವು ಜೆಪ್ಟೋ ಆ್ಯಪ್ನಲ್ಲಿ ಯಾವ ರೀತಿ ಒಂದು ಆರ್ಡರ್ನ ಪ್ಲೇಸ್ ಮಾಡಿದ ನಂತರದಲ್ಲಿ ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ. ನಾನೊಂದು ಆರ್ಡರ್ನ ಪ್ಲೇಸ್ ಮಾಡಿದ್ದೆ ಸ್ನೇಹಿತರೆ. ಮಾಡಿದ ನಂತರದಲ್ಲಿ ನಾನು ಅಲ್ಲಿ ಕ್ಯಾನ್ಸಲ್ ಮಾಡಿಬಿಟ್ಟು ಯಾವ ರೀತಿ ನನ್ನ ಅನುಭವ ಯಾವ ರೀತಿ ಇದೆ ಆ ಆ್ಯಪ್ನಲ್ಲಿ, ನಾನು ಆರ್ಡರ್ನ ಕ್ಯಾನ್ಸಲ್ ಮಾಡಿದಂಥ ಅನುಭವ ನಮಗೆ ಯಾವ ರೀತಿ ಸಿಗುತ್ತೆ, ಯಾವ ರೀತಿ ಇದೆ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ ಇಲ್ಲಿ ಜೆಪ್ಟೋ ಆ್ಯಪ್ನಲ್ಲಿ ನಾವು ಆರ್ಡರ್ನ ಕ್ಯಾನ್ಸಲ್ ಮಾಡಿದ ನಂತರದಲ್ಲಿ ನಿಮ್ಗೆ ಏನೇನು ಪ್ರಾಬ್ಲಮ್ ಆಗುತ್ತೆ, ಯಾವ ರೀತಿ ಕ್ಯಾನ್ಸಲ್ ಮಾಡೋಕ್ಕೆ ಬರುತ್ತಾ ಇಲ್ವಾ ಎಲ್ಲವನ್ನು ಕೂಡ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನೋಡಿ ನಾನೊಂದು ಆರ್ಡರ್ನ ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅಡ್ರೆಸ್ನೆಲ್ಲ ಹಾಕಿಬಿಟ್ಟು ನಾನು ಇಲ್ಲಿ ಒಂದು ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ನ ಪ್ಲೇಸ್ ಮಾಡ್ತಾ ಇದ್ದೀನಿ. ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ನ ಪ್ಲೇಸ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಪೇಮೆಂಟ್ ಪ್ರೊಸೆಸಿಂಗ್ ಅಂತ ಬರ್ತಾ ಇದೆ. ಇಲ್ಲಿ ನೋಡಿ ಆರ್ಡರ್ ಅನ್ನೋದು ಕನ್ಫರ್ಮ್ ಆಗಿದೆ. ಕನ್ಫರ್ಮ್ ಆದ ತಕ್ಷಣದಲ್ಲಿ ನಾವು ಆರ್ಡರಲ್ಲಿ 12 ನಿಮಿಷ ಟೈಮಿಂಗ್ ಬರ್ತಾ ಇದೆ ಸ್ನೇಹಿತರೆ. 12 ನಿಮಿಷದ ಒಳಗಡೆ ಡೆಲಿವರಿ ಆಗುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ನಿಮ್ಮ ಪಾರ್ಸಲ್ ಅನ್ನೋದು ನಿಮಗೆ ರೀಚ್ ಆಗುತ್ತೆ ಅಂತ ಹೇಳ್ತಾ ಇದೆ. ನಂತರದಲ್ಲಿ ಇಲ್ಲಿ ನಾವು ಆರ್ಡರ್ನ ಕ್ಯಾನ್ಸಲ್ ಮಾಡೋದಕ್ಕೆ ಹೋದರೆ ಇಲ್ಲಿ ಏನಾಗುತ್ತೆ ಅಂತ ನೋಡೋಣ. ಇಲ್ಲಿ 11 ನಿಮಿಷ ಟೈಮಿಂಗ್ ಉಳಿತು. ನಂತರದಲ್ಲಿ ಇಲ್ಲಿ ನಾನು ನನ್ನ ಒಂದು ಪ್ರೊಫೈಲ್ನ ಕ್ಲಿಕ್ ಮಾಡಿಬಿಟ್ಟು ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ನೋಡಿ ಪ್ರೊಫೈಲ್ನ ಕ್ಲಿಕ್ ಮಾಡ್ಕೋತೀನಿ. ನಂತರದಲ್ಲಿ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಆರ್ಡರ್ ಗೆಟ್ಟಿಂಗ್ ಪ್ಯಾಕ್ಡ್ ಅಂತ ಬರ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಕ್ಯಾನ್ಸಲ್ ಮಾಡೋದಕ್ಕೆ ಟ್ರೈ ಮಾಡೋಣ ಆಗುತ್ತಾ ಇಲ್ಲೋ ಅಂತ. ಇಲ್ಲಿ ನೋಡಿ ಇಲ್ಲಿ ಕ್ಯಾನ್ಸಲ್ ಅಂತ ಆಪ್ಷನ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಹೆಲ್ಪ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಹೆಲ್ಪ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಐ ವಾಂಟ್ ಟು ಕ್ಯಾನ್ಸಲ್ ಮೈ ಆರ್ಡರ್ ಅಂತ ಇಲ್ಲಿ ಒಂದು ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಏನು ಹೇಳುತ್ತೆ ಅಂತ ನೋಡಿ. ಇಲ್ಲಿ ಸಿನ್ಸ್ ಯುವರ್ ಆರ್ಡರ್ ಈಸ್ ಪ್ಲೇಸ್ಡ್ ಆ್ಯಂಡ್ ಇಟ್ಸ್ ಆಲ್ರೆಡಿ ಬಿಂಗ್ ಪ್ಯಾಕ್ಡ್, ಅಂದರೆ ನೀವು ಪ್ಲೇಸ್ ಮಾಡಿದ ತಕ್ಷಣದಲ್ಲಿ ಆರ್ಡರ್ ಅನ್ನೋದು ಪ್ಯಾಕ್ ಮಾಡ್ತಾರೆ. ಅದಕ್ಕಾಗಿ ಇಲ್ಲಿ ಕ್ಯಾನ್ಸಲ್ ಮಾಡುವಂಥ ಅವಕಾಶ ಇರೋದಿಲ್ಲ. ಅದಕ್ಕಾಗಿ ನೀವು ಕ್ಯಾನ್ಸಲ್ನ ಮಾಡೋದಕ್ಕೆ ಬರೋದಿಲ್ಲ. ಒಂದು ಸಾರಿ ಆರ್ಡರ್ನ ಪ್ಲೇಸ್ ಮಾಡಿದರೆ ಮುಗೀತು, ಆರ್ಡರ್ನ ಕ್ಯಾನ್ಸಲ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದೆ. ಅದಕ್ಕಾಗಿ ಇಲ್ಲಿ ಏನು ಮಾಡ್ಬೇಕಂದ್ರೆ ಆರ್ಡರ್ನ ಕ್ಯಾನ್ಸಲ್ ಮಾಡಬೇಕು ಅಂದರೆ ನಾವು ಏನು ಇಲ್ಲಿ ಕ್ಯಾನ್ಸಲ್ ಮಾಡೋದಕ್ಕೆ ಆಪ್ಷನ್ ಇರೋದಿಲ್ಲ. ನಂತರದಲ್ಲಿ ಅವರು ಏನು ಡೆಲಿವರಿನ ಅಟೆಂಪ್ಟ್ ಮಾಡ್ತಾರೆ ಆ ಸಮಯದಲ್ಲಿ ನಮಗೆ ಆರ್ಡರ್ ಬೇಡ, ನಾವು ಬೈ ಮಿಸ್ಟೇಕಾಗಿ ಪ್ಲೇಸ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಆರ್ಡರ್ನ ಅಲ್ಲಿಂದ ನಾವು ಕ್ಯಾನ್ಸಲ್ ಮಾಡ್ಕೋಬಹುದು. ನಾನು ಅದೇ ರೀತಿ ಮಾಡಿದೆ ಸ್ನೇಹಿತರೆ. ನಂತರದಲ್ಲಿ 10 ನಿಮಿಷದ ಒಳಗಡೆ 8 ನಿಮಿಷಕ್ಕೆ ಅಂದರೆ ನನಗೆ ಕಾಲ್ ಬಂತು. ಕಾಲ್ ಬಂದ ನಂತರದಲ್ಲಿ ನಾನು ಹೇಳಿದೆ ನನ್ನ ಒಂದು ಆರ್ಡರ್ ಅನ್ನೋದು ಬೈ ಮಿಸ್ಟೇಕಾಗಿ ಪ್ಲೇಸ್ ಆಗಿದೆ, ನಾನು ಬೇರೆ ಅಡ್ರೆಸ್ಗೆ ಬುಕ್ಕಿಂಗ್ ಮಾಡ್ತಾ ಇದ್ದೆ, ಆ ಅಡ್ರೆಸ್ ಚೇಂಜ್ ಆಗಿಬಿಟ್ಟು ಬೇರೆ ಅಡ್ರೆಸ್ಗೆ ಬುಕ್ಕಿಂಗ್ ಆಗಿದೆ, ಅದಕ್ಕಾಗಿ ನಾನು ಈ ಆರ್ಡರ್ನ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿದೆ. ಹೇಳಿದ ತಕ್ಷಣದಲ್ಲಿ ಅವರು ಏನು ಮಾಡ್ತಾರೆ, ನಮ್ಮ ಒಂದು ಆರ್ಡರ್ನ ಡೆಲಿವರಿ ಫೇಲ್ ಅಂತ ನಮಗೆ ಮೆಸೇಜ್ ಬರುತ್ತೆ. ನಂತರದಲ್ಲಿ ಆರ್ಡರ್ ಅನ್ನೋದು ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆದ ನಂತರದಲ್ಲಿ ನಮಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನಮ್ಮ ಒಂದು ಅಕೌಂಟಲ್ಲಿ ಇರುವಂಥ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ನ ಅವರು ರಿಮೂವ್ ಮಾಡ್ತಾರೆ ಸ್ನೇಹಿತರೆ. ನಾವು ನಂತರದಲ್ಲಿ ಆರ್ಡರ್ನ ಪ್ಲೇಸ್ ಮಾಡೋದಕ್ಕೆ ಹೋದರೆ ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ನ ಅದು ತೊಗೊಳ್ಳೋದಿಲ್ಲ, ಕೇವಲ ಆನ್ಲೈನ್ ಪೇಮೆಂಟ್ ಮಾತ್ರ ನಾವು ಮಾಡಬಹುದು. ಈ ರೀತಿ ನಾವು ನಮ್ಮ ಒಂದು ಜೆಪ್ಟೋ ಆ್ಯಪ್ನಲ್ಲಿ ನಾವು ಈ ರೀತಿ ಆರ್ಡರ್ನ ಕ್ಯಾನ್ಸಲ್ ಮಾಡ್ಕೋಬಹುದು. ಅಲ್ಲಿ ಕ್ಯಾನ್ಸಲ್ ಮಾಡಿದ ನಂತರದಲ್ಲಿ ನಮಗೆ ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ ಅನ್ನೋದು ಸಿಗೋದಿಲ್ಲ. ನಂತರದಲ್ಲಿ ಮರಳಿ ನಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಬರಬೇಕು ಅಂದರೆ ನಾವು 1 ಅಥವಾ 2 ಆರ್ಡರ್ಸ್ಗಳನ್ನ ಪ್ರಿಪೇಯ್ಡ್ ಆರ್ಡರ್ಸ್ನ ಮಾಡಬೇಕಾಗುತ್ತೆ. ಮಾಡಿಬಿಟ್ಟು ನಾವು ಸಕ್ಸಸ್ಫುಲ್ಲಾಗಿ ಅದರ ಒಂದು ಡೆಲಿವರಿನ ನಾವು ತೊಗೋಬೇಕು. ತಗೊಂಡ ನಂತರದಲ್ಲಿ ಅದು ಆಟೋಮೆಟಿಕ್ಕಾಗಿ ನಮ್ಮ ಒಂದು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಅನ್ನೋದು ಮತ್ತೆ ಆನ್ ಆಗುತ್ತೆ. ಈ ರೀತಿ ನಾವು ಜೆಪ್ಟೋ ಆರ್ಡರ್ನಲ್ಲಿ ಆರ್ಡರ್ನ ಕ್ಯಾನ್ಸಲ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ ಕೊಟ್ಟರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದರೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಏನು ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.